ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಸೆಕೆಂಡ್ PUC ಫ್ರಮ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಸೊ ಯಾವುದೇ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಕಾಸ್ ಯು ಆಲ್ರೆಡಿ ನೋ ಅಲ್ವಾ ಏನು ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಸೆಕೆಂಡ್ PUC ಅಂದರೆ ಏನೆಲ್ಲ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ ಅಂತ. ಬೇಸಿಕಲಿ ಮಾಡೆಲ್ ಕ್ವೆಶನ್ ಪೇಪರ್ಸ್, ಮಾಡೆಲ್ ಕ್ವೆಶನ್ ಪೇಪರಿಂದ ಕ್ವೆಶನ್ಸ್ ಏನು ಬಂದಿರುತ್ತೆ ಫ್ರಮ್ ದಿಸ್ ಚಾಪ್ಟರ್ ಅದು, ಮತ್ತು ಪ್ರೀವಿಯಸ್ ಇಯರ್ ಸೆಕೆಂಡ್ PUC ಕ್ವೆಶನ್ಸ್ ಏನಾಗಿರುತ್ತೆ ಫ್ರಮ್ ದಿಸ್ ಚಾಪ್ಟರ್ ಅದನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಸೊ ಫಸ್ಟ್ ಕ್ವೆಶನ್ ನಿಮಗೆಲ್ಲರಿಗೂ ಗೊತ್ತು, ಸೆಕ್ಷನ್ 1ನಲ್ಲಿ ಒನ್ ಮಾರ್ಕರ್ ಕ್ವೆಶನ್ ಇರುತ್ತೆ ಅದನ್ನು ಡಿಸ್ಕಸ್ ಮಾಡುವಂಥದ್ದು. ಯು ಹ್ಯಾವ್ ಟು ಆನ್ಸರ್ ಎನಿ 10 ಓಕೆ ಔಟ್ ಆಫ್ 15. ಕೆಲವೊಮ್ಮೆ ಮಾಡೆಲ್ ಕ್ವೆಶನ್ ಪೇಪರಲ್ಲಿ 10 ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಆನ್ಸರ್ ಬೈ 1 ವರ್ಡ್ ಆರ್ 1 ಸೆಂಟೆನ್ಸ್. ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಡಿಫೈನ್ ಪಾಲಿಎಂಬ್ರಿಯಾನಿ. ಈ ಕಾನ್ಸೆಪ್ಟ್ ಲಾಸ್ಟ್ ಪೇಜಸ್ಸಲ್ಲಿ ಆಲ್ಮೋಸ್ಟ್ ಈ ಚಾಪ್ಟ್ರಲ್ಲಿ ಇರುವಂಥದ್ದು. ಪಾಲಿಎಂಬ್ರಿಯಾನಿ ಅಂದರೆ ಏನು ಅಂತ ಅಂದರೆ ತುಂಬ ಎಂಬ್ರಿಯೋ ಪ್ರೊಡ್ಯೂಸ್ ಆಗುವಂಥದ್ದು. ನಾನೊಂದು ಇಮೇಜ್ ತೋರಿಸಿದ್ದೆ, ಒಂದು ಸೀಡಿಂದ ತುಂಬ ಪ್ಲ್ಯಾಂಟ್ ಬರುವಂಥದ್ದು ಅಲ್ವಾ. ಸೊ ಅದೇ ಥರ ಬರೀಬೇಕು. ಪಾಲಿಎಂಬ್ರಿಯಾನಿ ಈಸ್ ನಥಿಂಗ್ ಬಟ್ ವೆನ್ ಟೂ ಆರ್ ಮೋರ್ ಎಂಬ್ರಿಯೋಸ್ ಡೆವಲಪ್ ಫ್ರಮ್ ಅ ಸಿಂಗಲ್ ಫರ್ಟಿಲೈಸ್ಡ್ ಎಗ್ ಈಸ್ ಕಾಲ್ಡ್ ಆಸ್ ಪಾಲಿಎಂಬ್ರಿಯಾನಿ. ಒಂದು ಫರ್ಟಿಲೈಸ್ಡ್ ಎಗ್ಗಿಂದ ಮೆನಿ ಎಂಬ್ರಿಯೋಸ್ ಬರೋದಕ್ಕೆ ಪಾಲಿಎಂಬ್ರಿಯಾನಿ ಅಂತ ಹೇಳುವಂಥದ್ದು ಅಲ್ವಾ. ಅಂದರೆ ನ್ಯೂಸೆಲಸ್ ಕ್ಯಾನ್ show mitosis and they can form one embryo, egg can form one embryo. ಅದೇ ಥರ ಬೇರೆ ಇಂಟೆಗ್ಯುಮೆಂಟ್, ಈ ಥರ ಬೇರೆ ಬೇರೆ ಎಂಬ್ರಿಯೋ ಸ್ಯಾಕಿನ ಪಾರ್ಟ್ ಇರುತ್ತೆ ಅದು ಬೇರೆ ಬೇರೆ ಪಾರ್ಟ್ ಏನಿರುತ್ತೆ ಅದು ಡೆವಲಪ್ ಆಗಿ ಎಂಬ್ರಿಯೋ ಆಗುವಂಥದ್ದು. ಓಕೆ, ಸೊ ಒಂದು ಲೈನರ್ ಸಾಕು. ನೆಕ್ಸ್ಟ್, ಮೆನ್ಷನ್ ದಿ ಆರ್ಗ್ಯಾನಿಕ್ ರೆಸಿಸ್ಟೆಂಟ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದಿ ಎಕ್ಸೈನ್ ಆಫ್ ಪೋಲನ್ ಗ್ರೈನ್. ಎಕ್ಸೈನಲ್ಲಿರೋ ಆ ಒಂದು ರೆಸಿಸ್ಟೆಂಟ್ ಮೆಟೀರಿಯಲ್ ಏನು ಅಂತ ಎಲ್ರಿಗೂ ಗೊತ್ತು. ಸ್ಪೋರೋಪೊಲೆನಿನ್ ಈಸ್ ದ ಆರ್ಗ್ಯಾನಿಕ್ ರೆಸಿಸ್ಟೆಂಟ್ ಮೆಟೀರಿಯಲ್ present in the exine part of pollen grains. ಜಾಸ್ತಿ ಟೈಮ್ ಇದ್ದರೆ ಇನ್ನೊಂದು ಸೆಂಟೆನ್ಸ್ ಬರೀರಿ ಸ್ಪೋರೋಪೊಲೆನಿನ್ ಬಗ್ಗೆ. ಓಕೆ, ಆದರೆ 1 ಸೆಂಟೆನ್ಸ್ ಸಾಕು ಅಲ್ವಾ, 1 ವರ್ಡ್ ಮೇನ್ಲಿ ಸಾಕು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ನೇಮ್ ದ ಟೈಪ್ ಆಫ್ ಪಾಲಿನೇಷನ್. ಈಗ ಇಷ್ಟೊಂದು ಡಿಸ್ಕಸ್ ಮಾಡಿರೋದು ಯಾವುದು 2022 ಸೆಕೆಂಡ್ PUC ಕ್ವೆಶನ್. ಅದೇ ಸೇಮ್ ಈ ಕ್ವೆಶನು ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ, MPQ ಅಂತ ಆಗಬೇಕಿತ್ತು. ಓಕೆ, ನೆಕ್ಸ್ಟ್ ಸೆಕೆಂಡ್ PUC 2022 ಅಲ್ಲೂ ಬಂದಿರುವಂಥದ್ದು ಇದು. ಇನ್ನೊಂದು ಆ್ಯಕ್ಚುಲಿ ಈ ಚಾಪ್ಟರಿಂದ ದಿಸ್ ಇಸ್ ಅ ಹೈ ವೇಟೇಜ್ ಚಾಪ್ಟರ್ ಫಾರ್ ಯುವರ್ ಸೆಕೆಂಡ್ PUC. ಯಾಕೆ ಹೈ ವೇಟೇಜ್ ಚಾಪ್ಟರ್ ಅಂದರೆ 1 ಮಾರ್ಕರು ಬರುತ್ತೆ, 2 ಮಾರ್ಕ್ ಬರುತ್ತೆ, 3 ಮಾರ್ಕು ಬರುತ್ತೆ, 5 ಬರುತ್ತೆ. ಓಕೆ, ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ ಫಾರ್ ಸೆಕೆಂಡ್ PUC. ಮಿಸ್ ಮಾಡಬೇಡಿ ಈ ಚಾಪ್ಟರ್ನ. ಫಸ್ಟ್ ಚಾಪ್ಟರ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಆದರೂ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ನಿಮಗೆ 60-70 ಅಬೋ ಸಿಗಬಹುದು, ಆದರೆ ಇದು ಮಿಸ್ ಮಾಡಬೇಡಿ. ಸೊ ಇನ್ನೊಂದು 1 ಮಾರ್ಕರ್ ಕ್ವೆಶನ್ ನೋಡೋಣ. 2022 ಅಲ್ಲೂ ಬಂದಿದೆ ಸೆಕೆಂಡ್ PUC, ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಬಂದಿದೆ. ಅಂದರೆ ಈ ಚಾಪ್ಟ್ರಿಂದ 1 ಮಾರ್ಕರ್ ಹೆಚ್ಚಾಗಿ 2 ಕ್ವೆಶನ್ ಬರುವಂಥದ್ದು, ಇಲ್ಲಾಂದರೆ ಒಂದಾರು ಬರುತ್ತೆ. Name the type of pollination that bring genetically different type of pollen to the stigma. Genetically different type of pollen ಯಾವುದದು? ಕ್ಸಿನೋಗ್ಯಾಮಿ. ನಮಗೇನು ಗೊತ್ತಿರೋದು ಆಟೋಗ್ಯಾಮಿ, ಜಿಟನೋಗ್ಯಾಮಿ ಮತ್ತು ಕ್ಸಿನೋಗ್ಯಾಮಿ. ಚಾಸ್ಮೋಗ್ಯಾಮಸ್, ಕ್ಲಿಸ್ಟೋಗ್ಯಾಮಸ್ ಎಲ್ಲ ಟೈಪ್ಸ್ ಆಫ್ ಫ್ಲವರ್ ಆಗಿರುತ್ತೆ. ಆದರೆ ಟೈಪ್ ಆಫ್ ಪಾಲಿನೇಷನಲ್ಲಿ ಫಂಕ್ಷನಲಿ ಆ್ಯಂಡ್ ಜೆನೆಟಿಕಲಿ ಡಿಫರೆಂಟ್ ಪೋಲನ್ ಗ್ರೈನ್ಸ್ ಅನ್ನು ತರುವಂಥದ್ದು ಅಥವಾ ಹೈಯೆಸ್ಟ್ ವೇರಿಯೇಷನ್ ಇರುವಂಥದ್ದು ಕ್ಸಿನೋಗ್ಯಾಮಿ ಅಂತ ಹೇಳುವ ಪಾಲಿನೇಷನಿಂದ. ಕ್ಸಿನೋಗ್ಯಾಮಿ ಈಸ್ ದ type of
pollination that brings genetically different types of pollen to stigma. ಸೊ ಈ ಥರ ಒಂದು ಸೆಂಟೆನ್ಸ್ ಬರಿಬೇಕು. ಎಕ್ಸ್ಪೆಷಲಿ ಝಿನೋಗ್ಯಾಮಿ ಹೇಳೋ ವರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೇಟ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಎಪಾರ್ಟಸ್. ಸೊ ಎಂಬ್ರಿಯೋ ಸ್ಯಾಕನ್ನು ಡ್ರಾ ಮಾಡುವಾಗ ಈ ಮೈಕ್ರೋಪೈಲಾರ್ ಎಂಡಲ್ಲಿ ಎಗ್ಗಿರುತ್ತೆ, ಸೈನರ್ಜಿಡ್ ಇರುತ್ತೆ. ಅದ್ರ ಜೊತೆಗೆ ಫಿಲಿಫಾರ್ಮ್ ಎಪಾರ್ಟಸ್ ಅಂತ ಒಂದು ಇರುತ್ತೆ, ಈ ಥರ ಅಲ್ವಾ. ಸೊ ಕ್ವೆಶ್ಚನ್ ಏನು, ಇದರ ಇಂಪಾರ್ಟೆನ್ಸ್ ಏನು ಅಂತ ಕ್ವೆಶ್ಚನ್. ಫಂಕ್ಷನ್ ಏನು ಅಂತ. ಸೊ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಎಪಾರ್ಟಸ್ ಈಸ್ ಟು ಗೈಡ್ ದ ಪೋಲನ್ ಟ್ಯೂಬ್ into the synergids to cause fusion of male gamete with the female gametes. So pollen tube ಬರಬೇಕಾದ್ರೆ ಈ ಥರ ಮೇಲ್ ಗ್ಯಾಮೆಟ್ ಇರುತ್ತೆ, ಎರಡು ಗೊತ್ತಿದೆ ಎಲ್ರಿಗೂ. ಸೊ ಈ ಫಿಲಿಫಾರ್ಮ್ ಎಪಾರ್ಟಸ್ ಏನು ಮಾಡುವಂಥದ್ದು, ದೇ ವಿಲ್ ಬಿ ಗೈಡಿಂಗ್ ದ ಪೋಲನ್ ಟ್ಯೂಬ್ ಟು ಸೈನರ್ಜಿಡ್. ಸೊ ಫಸ್ಟ್ ಮೇಲ್ ಗ್ಯಾಮೆಟ್ ಬರುವಂಥದ್ದು ಎಗ್ಗಲ್ಲ, ಎಗ್ಗಿಗೆ ಬಂದು ಬೀಳೋದಲ್ಲ, ಸೈನರ್ಜಿಡ್ಗೆ ಬಂದು ಬೀಳುವಂಥದ್ದು ಮೇಲ್ ಗ್ಯಾಮೆಟ್ಸ್. ಆ ಸೈನರ್ಜಿಡ್ಗೆ ಬಂದಿರೋ ಮೇಲ್ ಗ್ಯಾಮೆಟು ಎಗ್ ಮತ್ತು ಪೋಲಾರ್ ನ್ಯೂಕ್ಲಿಯೈಗೆ ಸಿಕ್ಕಿ ಏನು ಹೇಳೋದು, ಝೈಗೋಟ್ ಮತ್ತು ಎಂಬ್ರಿಯೋ ಆಗುವಂಥದ್ದು. ಸೊ ಅದನ್ನು ಬರಿಬೇಕು ಟು ಗೆಟ್ 1 ಮಾರ್ಕ್. ಮಾಡಲ್ ಕ್ವೆಶ್ಚನ್ ಪೇಪರಲ್ಲೂ ಬಂದಿತ್ತು, 2020 ಫೈನಲ್ ಎಕ್ಸಾಮಲ್ಲೂ ಬಂದಿತ್ತು, ಸೆಕೆಂಡ್ PUC. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ ಪಾರ್ಟ್ ಆಫ್ ದ ಫ್ಲವರ್ ವಿಚ್ ಡೆವಲಪ್ಸ್ ಇನ್ ಟು ಫ್ರೂಟ್ ಆಫ್ಟರ್ ಫರ್ಟಿಲೈಸೇಷನ್. ತುಂಬ ಸುಲಭ ಕ್ವೆಶ್ಚನ್, 10th ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಆಗಿದೆ ಇದು ಅಲ್ವಾ, ಮಾತ್ರ ಇಂಪಾರ್ಟೆಂಟ್. ಬಂದುಬಿಟ್ಟಿದೆ ಆಲ್ರೆಡಿ ಸೆಕೆಂಡ್ PUC 21-22 ಅಲ್ವಾ. ನೇಮ್ ದ ಪಾರ್ಟ್ ಆಫ್ ಫ್ಲವರ್ ವಿಚ್ ಡೆವಲಪ್ಸ್ ಇನ್ ಟು ಫ್ರೂಟ್, ದಟ್ ಈಸ್ ovary. Ovary is the part of flower which develops into fruit after fertilization. ಮುಗೀತು. ಓಕೆ, ಸೊ ಓವರಿ ಹೇಳೋದು ಕೀವರ್ಡ್ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಟಪೆಟಮ್. ಟಪೆಟಮ್ ಕೇಳಿರಲೇಬೇಕು. ಯಂಗ್ ಆನ್ಸರಲ್ಲಿ ನಾವು ಟಪೆಟಮನ್ನು ನೋಡ್ತೀವಿ. ಯಾಕೆ ಯಂಗಲ್ಲಿ ನೋಡ್ತೀವಿ, ಯಾಕೆ ಮೆಚುರಲ್ಲಿ ನೋಡಲ್ಲ? ಬಿಕಾಸ್ ಟಪೆಟಮ್ ವುಡ್ ಹ್ಯಾವ್ ಬೀನ್ ಗಾಟ್ ಯೂಸ್ಡ್ ಎಟ್ ದ ಎಂಡ್ ಆಫ್ ಮೆಚುರಿಟಿ ಆಫ್ ದಿ ಆನ್ಸರ್. ಅದಕ್ಕೆ ಮೆಚೂರ್ಡಲ್ಲಿ ನೋಡಲ್ಲ, ನಾವು ಇದರಲ್ಲಿ ಯಂಗಲ್ಲಿ ನೋಡುವಂಥದ್ದು, ಯಂಗ್ ಆನ್ಸರಲ್ಲಿ. ಸೊ ಹೇಗೆ ಯೂಸ್ ಆಗುವಂಥದ್ದು ಟಪೆಟಮ್? ದ ಫಂಕ್ಷನ್ ಆಫ್ ದ ಟಪೆಟಮ್ ಈಸ್ ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಫಾರ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್. ಆಲ್ಸೋ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಪ್ರೊಡ್ಯೂಸಿಂಗ್ ಪೋಲನ್ ಕಿಟ್ ಆ್ಯಂಡ್ ಎಕ್ಸೈನ್. ಓಕೆ, ಸೊ ಇದು 2 ಸೆಂಟೆನ್ಸ್ ಇದೆ, ಏನು ತಪ್ಪಿಲ್ಲ, ಚಿಕ್ಕ ಸೆಂಟೆನ್ಸೇ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೀಡ್. ನ್ಯೂಟ್ರಿಷನ್ ಅಂತೂ ಬರೀಲೇಬೇಕು. ಓಕೆ, ನ್ಯೂಟ್ರಿಷನಿಗೆ ಹೆಲ್ಪ್ ಆಗೋದಂತ ಬರೀಲೇಬೇಕು. ಪೋಲನ್ ಕಿಟ್ ಮತ್ತು ಎಕ್ಸೈನ್ ಬಗ್ಗೆ ಬರೆಯೋದ್ರೂ ನಡೆಯುತ್ತೆ, ಅಥವಾ ಸುಮ್ಮನೆ ನೀವು ಪೋಲನ್ ಕೋಟ್ ಅಂತ ಬರೆದ್ರೂ ಸಾಕು. ಗೋಯಿಂಗ್ ಟು ಹೆಲ್ಪ್ ಇನ್ ದ ಫಾರ್ಮೇಷನ್ ಆಫ್ ಪೋಲನ್ ಕೋಟ್ ಅಂತ ಹೇಳೋದು ಸಾಕು. ನೆಕ್ಸ್ಟ್ ಕ್ವೆಶ್ಚನ್, ಒನ್ಸ್ ಅಗೈನ್ ಸೇಮ್ ಕ್ವೆಶ್ಚನ್ ನೋಡಿ ಮಕ್ಕಳೇ, ಸೇಮ್ ಕ್ವೆಶ್ಚನ್. ಪಾಲಿಎಂಬ್ರಿಯಾನಿ MPQ ಮಾಡಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿತ್ತು, ಸೆಕೆಂಡ್ PUC 2022 ಅಲ್ಲಿ ಬಂದಿದೆ. ಸೊ ಎಷ್ಟು ಇಂಪಾರ್ಟೆಂಟ್ ನೋಡಿ, ಸೇಮ್ ಕ್ವೆಶ್ಚನ್. ಅಲ್ಲಿ ಡಿಫೈನ್ ಇತ್ತು, ಇಲ್ಲಿ ವಾಟ್ ಈಸ್ ಪಾಲಿಎಂಬ್ರಿಯಾನಿ. ಸೇಮ್ ಆನ್ಸರ್, ಸೇಮ್ ಕ್ವೆಶ್ಚನ್ ಇದೆ. ಸೊ ಸೇಮ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಮಾಡಲ್ ಕ್ವೆಶ್ಚನ್ ಪೇಪರ್. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಹ್ಯಾವ್ ಟು ಪ್ರೊಡ್ಯೂಸ್ ಎನಾರ್ಮಸ್ ಅಮೌಂಟ್ ಆಫ್ ಪೋಲನ್. ಯಾಕೆ ವಿಂಡ್ ಪಾಲಿನೇಷನಲ್ಲಿ ಜಾಸ್ತಿ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳೋದು ಕ್ವೆಶ್ಚನ್. ಸೊ ಒಂದು ಕರೆಕ್ಟಾದ ಆನ್ಸರನ್ನು ನೀವು ಕೊಡುವಾಗ ಒಂದು 2-3 ಸೆಂಟೆನ್ಸ್ ಆಗಬಹುದು, ಬಟ್ ಇಟ್ ಇಸ್ ಓಕೆ. ಕರೆಕ್ಟಾಗಿ ಆನ್ಸರ್ ಮಾಡಿ. ಯಾಕೆ ವಿಂಡ್ ಪಾಲಿನೇಷನಲ್ಲಿ ಜಾಸ್ತಿ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗೋದು? ಕಾಸ್ ಆಫ್ ದ ವಿಂಡ್ ದೆರ್ ಇಸ್ ಹೈ ಚಾನ್ಸ್ ಆಫ್ ಪೋಲನ್ ಗ್ರೇನ್ಸ್ ಗೆಟಿಂಗ್ ವೇಸ್ಟೆಡ್ ಅಲ್ವಾ. ಸೊ ಪೋಲನ್ ಗ್ರೇನ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಪ್ರೊಡ್ಯೂಸ್ ಇನ್ ಲಾರ್ಜ್ ಕ್ವಾಂಟಿಟಿ
to make sure that at least some pollen grains reach the stigma of other flowers and successfully pollinate the flowers as many pollen grains are wasted. ಈ ವಿಂಡ್ ಪಾಲಿನೇಷನಿಂದಾಗಿ ತುಂಬ ಪೋಲನ್ ಗ್ರೇನ್ಸ್ ವೇಸ್ಟ್ ಆಗುತ್ತೆ. ಸೊ ಇದನ್ನು ಕಮ್ಮಿ ಮಾಡೋಕ್ಕೋಸ್ಕರ, ಆ್ಯಕ್ಚುಲಿ ವೇಸ್ಟೇಜನ್ನು ಕಮ್ಮಿ ಮಾಡೋಕ್ಕೋಸ್ಕರ ಅಲ್ಲ, ಟು ಮೇಕ್ ಶ್ಯೂರ್ ದ್ಯಾಟ್ ದ ಪೋಲನ್ ಗ್ರೇನ್ಸ್ ಕ್ಯಾನ್ ರೀಚ್ ದ ಸ್ಟಿಗ್ಮಾ, pollen grains are produced in large number as many of the pollen grains get wasted. So these pollen grains are light weighted, feathery, and hence are easily transferred to other flower. Not feathery, stigma is feathery, not pollen grains. So pollen grains are usually light in the case of wind pollinated flower. Next question, apomixis. Idu important question agide. Apomixis, polyembryony. Idu model question paper alli bandittu. Okay, what is apomixis? It is a process of asexual production of seeds. Asexual production alla asexually production of seeds without getting fertilized. Illi fertilization agalla. Okay, the plants that grow from these seeds are identical to the mother plant. So ee reason inda apomixis anna agriculturist ರೈತರು ಫಾರ್ಮರ್ಸ್ ಜಾಸ್ತಿ ಯೂಸ್ ಮಾಡುವಂಥದ್ದು ಇನ್ಸ್ಟೆಡ್ ಆಫ್ ಹೈಬ್ರಿಡ್ ಸೀಡ್, ಬಿಕಾಸ್ ದ ಕ್ಯಾರೆಕ್ಟರ್ ಏನು ಅವರಿಗೆ ಬೇಕು ಪ್ಲ್ಯಾಂಟಲ್ಲಿ ದ್ಯಾಟ್ ಗೆಟ್ಸ್ ಮೇಂಟೈನ್ಡ್ ಇನ್ ಎಪೋಮಿಕ್ಸಿಸ್ ಸೀಡ್ಸ್. ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಪಾಲಿಎಂಬ್ರಿಯಾನಿ? ಇಲ್ಲಿ ಏನು ಫರ್ಟಿಲೈಸೇಷನ್ ಆಗುತ್ತೆ, ಇಲ್ಲಿ ಫರ್ಟಿಲೈಸೇಷನ್ ಆಗಿ ತುಂಬ ಪ್ಲ್ಯಾಂಟ್ ಪ್ರೊಡ್ಯೂಸ್ ಆಗುವಂಥದ್ದು ಒಂದು ಇದರಿಂದ ಅಲ್ವಾ. ಪಾಲಿಎಂಬ್ರಿಯಾನಿ ಮೆನಿ. ಎಪೋಮಿಕ್ಸಿಸ್ ಅಂದ್ರೇನು? ಇಲ್ಲಿ ಫರ್ಟಿಲೈಸೇಷನ್ನೇ ಆಗಲ್ಲ, ಕರೆಕ್ಟಾ? ಎಪೋಮಿಕ್ಸಿಸ್ ಇಸ್ ದ ಪ್ರೊಸೆಸ್ ಆಫ್ asexual production of seeds, asexually production of seeds. ಫರ್ಟಿಲೈಸೇಷನ್ ಆಗದಿರೋ ಕಾರಣನೇ ನಾವು ಹೇಳ್ತಿರೋದು ಹಿಯರ್ ದ ಕ್ಯಾರೆಕ್ಟರ್ ವಿಲ್ ಬಿ ಮೇಂಟೈನ್ಡ್ ಅಂತ. ಅದಕ್ಕೆ ಹೈಬ್ರಿಡ್ ಸೀಡ್ ಬದಲು ರೈತರು ಇದನ್ನು ಯೂಸ್ ಮಾಡ್ತಾರೆ. ಫೈನ್, ವಿ ಆರ್ ಇನ್ 5 into 2 is equal to 10 ಅಂದರೆ 2 marker question, ಎನಿ 5 ಯು ಹ್ಯಾವ್ ಟು ಆನ್ಸರ್. ಈ ಥರದ ಕ್ಯಾಟಗರಿಯಲ್ಲಿ ನಾವೀಗ ಕ್ವೆಶನ್ಸನ್ನು ನೋಡೋಣ. ಸೊ 2022 ಸೆಕೆಂಡ್ PUC ಫೈನಲ್ ಇಯರಲ್ಲಿ ಬಂದಿದೆ. ಫೈನಲ್ ಇಯರ್ 2020 ಫೈನಲ್ ಸೆಕೆಂಡ್ PUC 2022. ಸೊ ಕ್ವೆಶನ್ ಏನು? ಡಿಫೈನ್ ಸ್ಟ್ಯಾಮಿನೇಟ್ ಮತ್ತು ಪಿಸ್ಟಿಲೇಟ್ ಫ್ಲವರ್ ಅಂತ. ಸಿಂಪಲ್. ಸ್ಟ್ಯಾಮಿನೇಟ್ ಮತ್ತು ಪಿಸ್ಟಿಲೇಟ್ ಫ್ಲವರ್. ಪಿಸ್ಟಿಲೇಟ್ ಫ್ಲವರ್ ಫಸ್ಟಿಗೆ ಆನ್ಸರ್ ಮಾಡೋಣ. ಫ್ಲವರ್ಸ್ ದಟ್ ಲ್ಯಾಕ್ ಸ್ಟೇಮನ್. Flowers that lack male productive organs are called as pistillate or female flowers. ಒಂದು ಸೆಂಟೆನ್ಸ್ ಆಯಿತು, 1 mark ಬಂತು. ಫಸ್ಟಿಗೆ ಪಿಸ್ಟಿಲೇಟ್ ಆನ್ಸರ್ ಮಾಡಿದ್ವಿ. ಹಾಂ, ಇದಾಯಿತು. ಉಲ್ಟಾ ಪಲ್ಟ ಇದು ನೆನ್ಪಿಟ್ಕೊಳ್ಳಿ. ನೀವು AB ಎಲ್ಲ ಬರೆಯುವಾಗ ನಾನು ಉಲ್ಟಾ ಬರ್ದಿನಿ ತಪ್ಪಿ. ಫಸ್ಟಿಗೆ ನಾವು ಸ್ಟ್ಯಾಮಿನೇಟ್ ಬರಿಬೇಕಿತ್ತು, ಬಿಕಾಸ್ A is ಸ್ಟ್ಯಾಮಿನೇಟ್. ಓಕೆ, ಸೊ ಇಲ್ಲಿ ಚೇಂಜ್ ಮಾಡ್ತೀನಿ. ಇದು B, ಇದು A. ಸ್ಟ್ಯಾಮಿನೇಟ್ ಅಂದ್ರೇನು? ದೇ ಲ್ಯಾಕ್ ಪಿಸ್ಟಿಲ್, ದೇ ಆರ್ ಮೇಲ್ ಫ್ಲವರ್. ಓಕೆ, ಇದನ್ನು ಬರಿಬೇಕು. ಮತ್ತೊಂದು ಎಕ್ಸಾಂಪಲ್, ಇದಕ್ಕಿನ್ನೊಂದು ಇನ್ನೊಂದು ಸೆಂಟೆನ್ಸ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ವಿಲ್ ಬಿ ಏಬಲ್ ಟು ಗೆಟ್ 2 marks. ನೆಕ್ಸ್ಟ್ ಕ್ವೆಶ್ಚನ್, ಡಿಫರೆನ್ಷಿಯೇಟ್ ಬಿಟ್ವೀನ್ ಆಲ್ಬ್ಯುಮಿನಸ್ ಆ್ಯಂಡ್ ನಾನ್ ಆಲ್ಬ್ಯುಮಿನಸ್ ಸೀಡ್ಸ್. ಸಿಂಪಲ್. ಒಂದರಲ್ಲಿ ಎಂಡೋಸ್ಪರ್ಮ್ ಇರುತ್ತೆ, ಇನ್ನೊಂದರಲ್ಲಿ ಇರಲ್ಲ. ಯಾವುದಲ್ಲಿರುತ್ತೆ? ಆಲ್ಬ್ಯುಮಿನಸ್ ಸೀಡಲ್ಲಿ ಎಂಡೋಸ್ಪರ್ಮ್ ಇರೋವಂಥದ್ದು. ಎಂಡೋಸ್ಪರ್ಮ್ ವಿಲ್ ಬಿ ರಿಟೈನ್ಡ್ ಆ್ಯಂಡ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್ ಡ್ಯೂರಿಂಗ್ ದಿ ಎಂಬ್ರಿಯೋ ಡೆವಲಪ್ಮೆಂಟ್. ದಟ್ಸ್ ವೈ ವಿ ಗೆಟ್ ಟು ಸಿ ಎಂಡೋಸ್ಪರ್ಮ್. ಎಲ್ಲೆಲ್ಲ ನೋಡುವಂಥದ್ದು ಹೆಚ್ಚಾಗಿ ಮೊನೊಕಾಟ್ ಪ್ಲ್ಯಾಂಟಲ್ಲಿ, ಅದೇ ಥರ ಒಂದು ಡೈಕಾಟ್ ಪ್ಲ್ಯಾಂಟಲ್ಲೂ ನೋಡ್ಬೋದು, ಕ್ಯಾಸ್ಟ್ರಲ್ಲೂ ನೋಡ್ಬೋದು. ಆದರೆ ಯೂಶ್ವಲ್ ಆಗಿ ಮೊನೊಕಾಟ್ ಲೈಕ್ ವೀಟ್, ಮೇಸ್, ಕೊಕೊನಟ್, ಎಂಡೋಸ್ಪರ್ಮ್ ನೋಡುವಂಥದ್ದು ಸಿಗುವಂಥದ್ದು ನಮಗೆ ನೋಡೋಕ್ಕೆ, ಬಿಕಾಸ್ ಎಂಬ್ರಿಯೋ ಇಸ್ ನಾಟ್ ಕಂಪ್ಲೀಟ್ಲಿ ಯೂಸಿಂಗ್ ದ ಎಂಡೋಸ್ಪರ್ಮ್. ಆದರೆ ನಾನ್ ಆಲ್ಬ್ಯುಮಿನಸ್ ಸೀಡಲ್ಲಿ ಏನು? ನೋ ರೆಸಿಡ್ಯುವಲ್ ಎಂಡೋಸ್ಪರ್ಮ್ ವಿಲ್ ಬಿ ರಿಟೈನ್ಡ್ ಆಸ್ ದ ಎಂಬ್ರಿಯೋ ವಿಲ್ ಬಿ ಕಂಪ್ಲೀಟ್ಲಿ ಯೂಸಿಂಗ್ ಆಲ್ ದಿ ಎಂಡೋಸ್ಪರ್ಮ್. ಓಕೆ, ಎಕ್ಸಾಂಪಲ್ ಸಮ್ ಆಫ್ ದಿ ಡೈಕಾಟ್ ಪ್ಲಾಂಟ್ಸ್ ಲೈಕ್ ಪೀ, ಗ್ರೌಂಡ್ ನಟ್, ಇದರಲ್ಲಿ ನಾವು ಎಂಡೋಸ್ಪರ್ಮ್ನ ನೋಡಲ್ಲ. ಸೊ ದಿಸ್ ವಿಲ್ ಬಿ ಗೆಟಿಂಗ್ 2 marks. ಸಿಂಪಲ್. ಎಕ್ಸಾಂಪಲ್ ಬರೀಲೇಬೇಕು. ಓಕೆ, ಬರೆದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಡಿಫರೆನ್ಷಿಯೇಟ್ ಸಿನ್ಗ್ಯಾಮಿ ಮತ್ತು ಟ್ರಿಪಲ್ ಫ್ಯೂಷನ್.
ಸಿನ್ಗ್ಯಾಮಿ ಅಂದ್ರೇನು? ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಡ್ಯೂರಿಂಗ್ ದ ಫರ್ಟಿಲೈಸೇಷನ್. ಕರೆಕ್ಟಾ? ಸೊ ಇಟ್ ಪ್ರೊಡ್ಯೂಸಸ್ ಎ ಡಿಪ್ಲಾಯ್ಡ್ ಝೈಗೋಟ್. ಸಿನ್ಗ್ಯಾಮಿ ವಿಲ್ ಬಿ ರಿಸಲ್ಟಿಂಗ್ ಟು ಗಿವ್ ರೈಸ್ ಟು ಝೈಗೋಟ್. ಆದರೆ ಟ್ರಿಪಲ್ ಫ್ಯೂಷನ್ ಅಂದ್ರೇನು? ಟ್ರಿಪಲ್ ಫ್ಯೂಷನ್ ಅಂದ್ರೇನು? ಫ್ಯೂಷನ್ ಆಫ್ ದ ಸ್ಪರ್ಮ್ ಸೆಲ್ ವಿತ್ ದ ಟೂ ಪೋಲಾರ್ ನ್ಯೂಕ್ಲಿಯೈ ಇನ್ ದ ಸೆಂಟ್ರಲ್ ಸೆಲ್. ಸೆಂಟ್ರಲ್ ಸೆಲ್ನ ಟೂ ಪೋಲಾರ್ ನ್ಯೂಕ್ಲಿಯೈ when it is fusing with the male gamete, we get to see ಏನು ಟ್ರಿಪಲ್ ಫ್ಯೂಷನ್ ಅನ್ನು ನಾವು ನೋಡೋಕ್ಕೆ ಸಿಗುವಂಥದ್ದು. ಸೊ ಇದಾಗೋದು ಡಬಲ್ ಫರ್ಟಿಲೈಸೇಷನ್ ಟೈಮಲ್ಲಿ, ಸಿನ್ಗ್ಯಾಮಿ ಆಗುವಾಗ ಇದು ಆಗುವಂಥದ್ದು. ಸೊ ಸಿನ್ಸ್ ಟೂ ಪೋಲಾರ್ ನ್ಯೂಕ್ಲಿಯೈ ವಿಚ್ ಮೀನ್ಸ್ ಎರಡು ಪೋಲಾರ್ ನ್ಯೂಕ್ಲಿಯೈ n+n 2n ಪ್ಲಸ್ ಒಂದು ಮೇಲ್ ಗ್ಯಾಮೆಟ್ ಏನಾಯಿತು? ಟ್ರಿಪ್ಲಾಯ್ಡ್ ಆಯಿತು. ಸೊ ಎಂಡೋಸ್ಪರ್ಮ್ the triple fusion will be resulting into triploid cell. ಅಂದರೆ 3n ಕಂಡೀಷನ್ ಇರುವಂತಹ ಸೆಲ್, ಎಂಡೋಸ್ಪರ್ಮ್ ಸೆಲ್ಸು 3n ಆಗಿರುತ್ತೆ. ಇಟ್ ವಿಲ್ ಬಿ ಟ್ರಿಪ್ಲಾಯ್ಡ್. ಆದರೆ ಸಿನ್ಗ್ಯಾಮಿಯಲ್ಲಿ ಡಿಪ್ಲಾಯ್ಡ್. ಸೊ ದಿಸ್ ಇಸ್ ಅಬೌಟ್ ಸಿನ್ಗ್ಯಾಮಿ ಟ್ರಿಪಲ್ ಫ್ಯೂಷನ್. ಒಂದು ಡೆಫಿನೇಷನ್ ಸೆಂಟೆನ್ಸ್ ಈಚ್ ಬರಿಬೇಕು, ಮತ್ತೊಂದು ಎಕ್ಸ್ಟ್ರಾ ಸೆಂಟೆನ್ಸ್ ರಿಗಾರ್ಡಿಂಗ್ ಸಿನ್ಗ್ಯಾಮಿ ಮತ್ತು ಟ್ರಿಪಲ್ ಫ್ಯೂಷನ್, ಅದು ಡಿಪ್ಲಾಯ್ಡಾ ಹ್ಯಾಪ್ಲಾಯ್ಡಾ ಅದ್ರ ಬಗ್ಗೆ ಎಲ್ಲ ಬರಿಬೇಕಾಗುತ್ತೆ. So that's how you'll be getting full 2 marks. Next question, 2022 second PUC final exam. Once again, define autogamy, which will be carrying 1 mark. Write the 2 different kinds of flowers that exhibit autogamy. ಹೆಸರು ಬದ್ರೆ ಸಾಕು ಅಂತ ಅಲ್ವಾ? ಇಲ್ಲಿ ಕನ್ಫ್ಯೂಸ್ ಮಾಡಬೇಡಿ. ರೈಟ್ ದ 2 ಡಿಫರೆಂಟ್ ಕೈಂಡ್ ಆಫ್ ಫ್ಲವರ್. ಎರಡು ಥರದ ಫ್ಲವರನ್ನು ಹೇಳಿ ನೀವು. ಎರಡು ಥರದ ಪಾಲಿನೇಷನನ್ನು ಹೇಳಬೇಡಿ, ಫ್ಲವರನ್ನು ಹೇಳಿ ಅಂತ ಕೊಟ್ಟಿರೋದು. ಅದಕ್ಕೆ ಫ್ಲವರ್ ಯಾವುದದು? ಓಪನ್ ಮತ್ತು ಕ್ಲೋಸ್ ಫ್ಲವರ್, ಚಾಸ್ಮೋಗ್ಯಾಮಸ್ ಮತ್ತು ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಅದು ಬಿಟ್ಟರೆ ಆಟೋಗ್ಯಾಮಿ ಡೆಫಿನೇಷನ್ ಬರೀಬೇಕು. ಆಟೋಗ್ಯಾಮಸ್ ಅಂದ್ರೇನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಓಕೆ, ಅದು ಆಟೋಗ್ಯಾಮಿ. ಸೊ ನೆಕ್ಸ್ಟ್ ಕ್ವೆಶನ್. ಸೊ ದಿಸ್ ವಿಲ್ ಬಿ ಅಗೇನ್ ಕ್ಯಾರಿಂಗ್ 2 marks. ಇದಕ್ಕೊಂದು ಮಾರ್ಕು, ಇದಕ್ಕೊಂದು ಮಾರ್ಕು. ನೆಕ್ಸ್ಟ್ 2022 ಸೆಕೆಂಡ್ PUCಯಲ್ಲೂ ಬಂದಿದೆ, ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಬಂದಿದೆ. ಡಿಫರೆನ್ಷಿಯೇಟ್ ಪೆರಿಸ್ಪರ್ಮ್ ಮತ್ತು ಪೆರಿಕಾರ್ಪ್. ಪೆರಿಸ್ಪರ್ಮ್ ಕಾನ್ಸೆಪ್ಟೇ ಬೇರೆ. ಪೆರಿಕಾರ್ಪ್ ಅಂದ್ರೇನು? ನಾವು ಫ್ರೂಟಲ್ಲೆಲ್ಲ ನೋಡುವಂಥದ್ದು ಪೆರಿಕಾರ್ಪ್ ಅಲ್ವಾ? ಫ್ರೂಟ್ ಕೋಟ್ ಅಂತ ಹೇಳ್ಬೋದು. ಸೊ ಪೆರಿಸ್ಪರ್ಮ್ ಯಾವಾಗ ಆಗುವಂಥದ್ದು? ನ್ಯೂಸೆಲಸ್ಸಿಂದ ಆಗುವಂಥದ್ದು, ಬಿಕಾಸ್ ಆಫ್ ಅನ್ಯೂಸ್ಡ್ ನ್ಯೂಸೆಲಸ್ ಆಫ್ ದ ಸೀಡ್. ಪೆರಿಸ್ಪರ್ಮ್ ಇಸ್ ನಥಿಂಗ್ ಬಟ್ made out of unused nucellus of the ovule in the seeds, which is going to be dry. ಎಲ್ಲಿ ನೋಡುವಂಥದ್ದು ನಾವು? ಪೆಪ್ಪರಲ್ಲಿ. ಪೆರಿಕಾರ್ಪ್ ಅಂದ್ರೇನು? ಇಟ್ ಈಸ್ ಅ ಫ್ರೂಟ್ ಕವರಿಂಗ್, ಫ್ರೂಟ್ ಕೋಟ್ ಅಂತ ಅಂದೆ. that will be coming from the ovary wall, which can be dry or which can be pulpy. So example, mango and many other fruits. Pericarp is very common, ಆದರೆ ಪೆರಿಸ್ಪರ್ಮ್ ಇಸ್ ನಾಟ್ ರಿಯಲಿ ಕಾಮನ್. ಸೊ ಡೆಫಿನೇಷನ್ ಕೊಟ್ರಿ, ಎಕ್ಸಾಂಪಲ್ ಕೊಟ್ರಿ, ಆದರೆ 2 marks ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ 15th ನಿಮಿಷ. 2 ಮಾರ್ಕರಲ್ಲೇ ಇದ್ದೀವ ನಾವಿನ್ನು? ಓಕೆ ಓಕೆ, ಸರಿ 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 ಸರಿ. ಎಪೋಮಿಕ್ಸಿಸ್ ಆಯಿತು. ಹಾಂ, ಸಿನ್ಗ್ಯಾಮಿ ಆಯಿತು. ನೆಕ್ಸ್ಟ್ ಏನು? ರೈಟ್ ಅ ನೋಟ್ ಆನ್ ಪಾಲಿನೇಷನ್ ಮೆಕ್ಯಾನಿಸಮ್ ಇನ್ ವ್ಯಾಲಿಸ್ನೇರಿಯಾ. ವ್ಯಾಲಿಸ್ನೇರಿಯಾದಲ್ಲಿ ಯಾವ ಥರ ಪಾಲಿನೇಷನ್ ಆಗುತ್ತೆ? ದೇ ರಿಕ್ವೈರ್ ವಾಟರ್. ಅದರ ಬಗ್ಗೆ ಬರಿಬೇಕು. ಸೆಕೆಂಡ್ PUCಯಲ್ಲೂ ಬಂದಿದೆ, 2020ಯಲ್ಲೂ ಬಂದಿದೆ, MPQ ಮಾಡೆಲ್ ಕ್ವೆಶನ್ ಪೇಪರಲ್ಲೂ ಬಂದಿದೆ. ಇದಲ್ಲದೆ ಬೇರೆ ಟೈಮಲ್ಲೂ ಬಂದಿದೆ. ವ್ಯಾಲಿಸ್ನೇರಿಯಾ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ಇದ್ರ ಬಗ್ಗೆ ಕಲಿಯಲೇಬೇಕಾಗುತ್ತೆ. ಓಕೆ, ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟು ಬರಿತೀನಿ ಇದನ್ನು. ಯಾವುದೆಲ್ಲ ರಿಪೀಟ್ ಆಗುತ್ತೆ ಮೋರ್ ದೆನ್ 2 times ಅದನ್ನು ಇಂಪಾರ್ಟೆಂಟ್ ಅಂತ ಬರಿತೀನಿ. ಓಕೆ, ಇನ್ ವ್ಯಾಲಿಸ್ನೇರಿಯಾ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ, ಪಾಲಿನೇಷನ್ ಬಗ್ಗೆ ಬರಿಬೇಕು. ವ್ಯಾಲಿಸ್ನೇರಿಯಾದಲ್ಲಿ ಹೇಗಾಗುತ್ತೆ ಅಂತ. ಸೊ ಇನ್ ವ್ಯಾಲಿಸ್ನೇರಿಯಾ ಫಸ್ಟ್ ಆಫ್ ಆಲ್ ದೇ ಯೂಸ್ ವಾಟರ್ ಫಾರ್ ಪಾಲಿನೇಷನ್. ಒಂದು ಸೆಂಟೆನ್ಸ್ ಬರೆದ್ರಿ. The mature flower comes on the surface of the water with the help of long stalk. In ವ್ಯಾಲಿಸ್ನೇರಿಯಾ ಒಂದು ಎಕ್ಸ್ಪ್ಲನೇಷನ್ ಬರಿಬೇಕಲ್ಲ ಪಾಲಿನೇಷನ್ ಹೇಗೆ ಹೋಗೋದು ಅಂತ.
So mature flower will be coming on the surface of the water with the help of its long stalk. Next, after this, the male flower releases pollen onto the surface of the water, and when another flower rises above the water level, then this pollen gets stuck on the stigma and the pollination is achieved. So idu 3 marker 2 marker 2 marker ತಾನೆ? ಹಾಂ, 2 marker. ಅದಕ್ಕೆ ಎರಡು ಸೆಂಟೆನ್ಸ್, ಎರಡು ಏನು ಲೈನ್ಸ್ ಮೂಲಕ ಬರೆದಿರುವಂಥದ್ದು ಅಲ್ವಾ? ಸೊ ಒಂದು ಏನು ಹೇಳಬೇಕು, ವೆಲಸ್ನೇರಿಯಾದಲ್ಲಿ ಇನ್ ವೆಲಸ್ನೇರಿಯಾ the mature flower, they will be coming on the surface of the water, and then with the help of its long stalk, and then the male flower which releases the pollen onto the surface, and this pollen grains, they will be reaching to the female flower which is on the surface. They are staked on the stigma to achieve. ಇದೆಲ್ಲ NCERTಯ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಆ್ಯಕ್ಚುಲಿ ನಾನು ಮಾಡ್ತೀನಿ ಇಲ್ಲಿ. ಸ್ಟಾರ್ಟಿಂಗಿಗೆ ಈ ಥರ ಬರೆದ್ರೆ ಒಳ್ಳೆಯದು. ಇನ್ ವ್ಯಾಲಿಸ್ನೇರಿಯಾ pollination occurs with the help of water. ಓಕೆ, ಇದೊಂದು ಬರೆದ್ರೆ ಒಳ್ಳೆಯದು. ಮತ್ತೆ ಸ್ಟಾರ್ಟ್ ಮಾಡಿ. ಓಕೆ, ಬಿಟ್ಟು ಹೋಯ್ತು ಬರೀಲಿಕ್ಕೆ ಅದು. ನೆಕ್ಸ್ಟ್ ಕ್ವೆಶ್ಚನ್, ಸ್ಟಾಮಿನೇಟ್ ಪಿಸ್ಟಿಲೇಟ್ ಫ್ಲವರ್, ಸೇಮ್ ಥಿಂಗ್, ಸೇಮ್ ಕ್ವೆಶ್ಚನ್. 2022 ಸೆಕೆಂಡ್ PUCಯಲ್ಲಿ MPQ ಅಲ್ಲಿ ಬಂದಿರುವಂಥದ್ದು. ನೇಮ್ ದ 4 types of cells found in the embryo sac of angiosperm. ಸೊ ಇದು ಪುನಃ ಬೇರೆ ಬೇರೆ ಏನು ಸೆಕ್ಷನಲ್ಲಿ ಬರುತ್ತೆ ಅಬೌಟ್ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ತುಂಬ ಇಂಪಾರ್ಟೆಂಟ್. ಅದರ ಡಯಾಗ್ರಾಮ್, ಎಕ್ಸ್ಪ್ಲನೇಷನ್ ಎಲ್ಲವೂ ಇಂಪಾರ್ಟೆಂಟ್. ಓಕೆ, ಕ್ವೆಶ್ಚನ್ ಏನು? ನೇಮ್ ದ 4 type ಆಫ್ ಸೆಲ್ಸ್, 4 ಥರದ ಸೆಲ್ಸನ್ನು ನೇಮ್ ಮಾಡಿ ಅಂತ. 4 types of cells found in embryo sac are ಯಾವುದೆಲ್ಲ ಟೈಪ್ ಆಫ್ ಸೆಲ್ಸ್ ನಾವು ಎಂಬ್ರಿಯೋ ಸ್ಯಾಕಲ್ಲಿ ನೋಡ್ಬೋದು? ಸಿನರ್ಜಿಡ್ಸ್, ಸೈನರ್ಜಿಡ್ಸ್, ಎಗ್ ಸೆಲ್ಸ್ ಅಲ್ಲ, ಆಂಟಿಪೋಡಲ್ ಸೆಲ್ಸ್ ಅಥವಾ ಆಂಟಿಪೋಡಲ್ಸ್, ಮತ್ತು ಸೆಂಟ್ರಲ್ ಸೆಲ್ ವಿತ್ polar nuclei. 1 2 3 4 ಮುಗೀತು ಕತೆ. ಆನ್ಸರ್ ಮಾಡಿದ್ವಿ. ನೆಕ್ಸ್ಟ್ 5 into 3 ಅಂದರೆ ಆನ್ಸರ್ ಎನಿ 5. ಈಚ್ ಕ್ವೆಶನ್ ವಿಲ್ ಬಿ ಕ್ಯಾರಿಂಗ್ 3 marks. ಸೊ 3 marksಗೆ ಬೇಕಾಗುವಷ್ಟು ಆನ್ಸರ್ ಮಾಡಬೇಕು. ಕ್ಲಿಸ್ಟೋಗ್ಯಾಮಸ್ ಆರ್ ಇನ್ವೇರಿಯಬಲಿ ಆಟೋಗ್ಯಾಮಸ್, ಜಸ್ಟಿಫೈ ಯುವರ್ ಸ್ಟೇಟ್ಮೆಂಟ್. ಯಾಕೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಯಾವತ್ತು ಯಾಕೆ ಆಟೋಗ್ಯಾಮಸ್ ಆಗಿರುತ್ತೆ ಅಂತ ಹೇಳಿ, ರೀಸನ್ ಕೊಡಿ ಅಂತ ಕ್ವೆಶ್ಚನ್ ಆಗಿದೆ. 3 mark, ಮಿನಿಮಮ್ 3 ಸ್ಟೇಟ್ಮೆಂಟ್ ಇರಲೇಬೇಕು. ಆಸ್ ಬೋತ್ ಆಂಥರ್ಸ್ ಆಸ್ ವೆಲ್ ಆಸ್ ಸ್ಟಿಗ್ಮಾ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೇನು? ಕ್ಲೋಸ್ಡ್ ಫ್ಲವರ್ ಅಲ್ವಾ? ಆಂಥರ್ ಮತ್ತು ಸ್ಟಿಗ್ಮಾ ಹತ್ರ ಇರುವಂಥದ್ದು. ಸೊ ಆಸ್ ಬೋತ್ ಆಂಥರ್ಸ್ ಆ್ಯಂಡ್ ಸ್ಟಿಗ್ಮಾ ಲೈಕ್ ಕ್ಲೋಸ್ ಟು ಈಚ್ ಅದರ್, ದೀಸ್ ಫ್ಲವರ್ಸ್ ಆರ್ ಬೈಸೆಕ್ಷುವಲ್. ಓಕೆ, ಸೊ ಬೈಸೆಕ್ಷುವಲಲ್ಲಿ ಆಟೋಗ್ಯಾಮಸ್ ಚಾನ್ಸಸ್ ಜಾಸ್ತಿ. ಬೈಸೆಕ್ಷುವಲ್ ಫ್ಲವರೇ ಬೈಸೆಕ್ಷುವಲ್ ಅಲ್ವಾ? ದೀಸ್ ಟೈಪ್ ಆಫ್ ಫ್ಲವರ್ಸ್ ರಿಮೀನ್ಸ್ ಕ್ಲೋಸ್ಡ್ ಇವನ್ ಆಫ್ಟರ್ ದೇರ್ ಮೆಚುರಿಟಿ. ಅದಕ್ಕೆ ಹೆಸರು ಕ್ಲಿಸ್ಟೋಗ್ಯಾಮಸ್. ದೇ ಆರ್ ದ ಕ್ಲೋಸ್ಡ್ ಫ್ಲವರ್. ದೇರ್ಫೋರ್ ಸೆಲ್ಫ್ ಪಾಲಿನೇಷನ್ ಅಕರ್ಸ್ ಇನ್ ದಿಸ್ ಫ್ಲವರ್. ಸೊ ಆಸ್ ದೇ ರಿಮೇನ್ ಕ್ಲೋಸ್ಡ್, they are invariably autogamous.
ಅಂದರೆ ಈ ಥರ ಏನು ಹೇಳುವಂಥದ್ದು, ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಈ ಮೇಲ್ ಫಿಮೇಲ್ ಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಫ್ಲವರ್ ಇಸ್ ವೆರಿ ಕ್ಲೋಸ್ ಆ್ಯಂಡ್ ದೇ ಆರ್ ಆಲ್ಸೋ ದ ಫ್ಲವರ್ ಇಸ್ ಆಲ್ಸೋ ಕ್ಲೋಸ್ಡ್. ಆಟೋಗ್ಯಾಮಸ್ ಮಾತ್ರ ಚಾನ್ಸ್ ಇರುವಂಥದ್ದು. ಸೊ ದಟ್ಸ್ ವೈ ದೇ ಆರ್ ಇನ್ವೇರಿಯೇಬಲಿ ಆಟೋಗ್ಯಾಮಸ್. ದಿಸ್ ಇಸ್ ಹೌ ವಿಲ್ ಬಿ ಗೆಟ್ಟಿಂಗ್ 3 ಮಾರ್ಕ್ಸ್. ಎಕ್ಸ್ಪ್ಲೇನ್ ಎನಿ 3 ಔಟ್ಬ್ರೀಡಿಂಗ್ ಡಿವೈಸಸ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದು ಔಟ್ಬ್ರೀಡಿಂಗ್ ಡಿವೈಸಸ್ಸು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 2-3 ಸಲ ಬಂದಿದೆ. ಹಾಂ, ಸೊ ಇಲ್ಲಿ ಕೊಟ್ಟಿದ್ದಾರೆ 3 ಔಟ್ಬ್ರೀಡಿಂಗ್ ಡಿವೈಸ್. ನಾನೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಸೊ ವಿ ಹ್ಯಾವ್ ಟು ಫಸ್ಟ್ ಸೇ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಇಸ್ ನಾಟ್ ಸಿಂಕ್ರೊನೈಸ್ಡ್. ಅಂದರೆ ರಿಲೀಸ್ ಟೈಮ್ ಮತ್ತು ರಿಲೀಸ್ ಅಥವಾ ರಿಸೆಪ್ಟಿವಿಟಿ ಟೈಮ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಇಸ್ ನಾಟ್ ಸಿಂಕ್ರೊನೈಸ್ಡ್. ಇದೊಂದು ಥರದ ಔಟ್ಬ್ರೀಡಿಂಗ್ ಡಿವೈಸನ್ನು ಏನು ಪ್ಲ್ಯಾಂಟ್ ಕೊಟ್ಟಿರೋ ಒಂದು ನಿಮಿಷ. ಎಕ್ಸ್ಪ್ಲೇನ್ ಎನಿ 3. ಹಾಂ, ಎಕ್ಸ್ಪ್ಲೇನ್ ಇಷ್ಟು ಸಾಕು. ಒಂದೊಂದು ಸೆಂಟೆನ್ಸ್, ಒಂದು ಜಾಸ್ತಿ ಸೆಂಟೆನ್ಸ್ ಬರಿಬೋದು ಇನ್ನು. ಓಕೆ, ಸೊ ಪೋಲನ್ ರಿಲೀಸ್ ಆ್ಯಂಡ್ ಸಿಗ್ಮಾ ರಿಸೆಪ್ಟಿವಿಟಿ ಈಸ್ ನಾಟ್ ಸಿಂಕ್ರೊನೈಸ್ಡ್. ಇನ್ನೊಂದು ಆಂಥರ್ ಆ್ಯಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಇನ್ ದ ಡಿಫರೆಂಟ್ ಪೊಸಿಷನ್. ಸೊ ಪೊಸಿಷನ್ ಬೇರೆ ಇರುವಂಥದ್ದು. ಇದಕ್ಕೆ ಇನ್ನೊಂದು ಹೆಸರು ಇದೆ, ಅಂದರೆ ಈ ಥರ ಏನು ಬರ್ದಿದ್ದೀನಿ ಇಲ್ಲಿ, ಹರ್ಕೋಗ್ಯಾಮಿ, ಡಿಕ್ಲಿನಿ ಮತ್ತು ಡೈಕೋಗ್ಯಾಮಿ ಅಂತ ಸಹ ಹೇಳ್ಬೋದು. ಈ ವರ್ಡನ್ನು ಯೂಸ್ ಮಾಡಬಹುದು. ಓಕೆ, ಐ ಗೆಸ್ ಇಟ್ ಇಸ್ ನಾಟ್ ದರ್ ಇನ್ ಎನ್ ಸಿ ಆರ್ ಟಿ. ಸೊ ನಾನು ಬರೆಯಲ್ಲ, ಹರ್ಕೋಗ್ಯಾಮಿ ಎಲ್ಲ ಎನ್ ಸಿ ಆರ್ ಟಿಲಿಲ್ಲ ಅನಿಸುತ್ತೆ. ಡಿಕ್ಲಿನಿ, ಹರ್ಕೋಗ್ಯಾಮಿ ಮತ್ತು ಡೈಕೋಗ್ಯಾಮಿ ಎಲ್ಲ ಆ ವರ್ಡನ್ನು ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಅದು ಯೂಸ್ ಮಾಡ್ಬೋದು, ಆದರೆ ಈ ಸೆಂಟೆನ್ಸಸ್ ಬರಲೇಬೇಕು. ಓಕೆ, ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ಎನಿ 3 ಔಟ್ಬ್ರೀಡಿಂಗ್ ಡಿವೈಸ್. ಸೊ ಆಂಥರ್ ಸ್ಟಿಗ್ಮಾ ಆರ್ ಪ್ಲೇಸ್ ಇನ್ ದ ಡಿಫರೆಂಟ್ ಪೊಸಿಷನ್ ಆಫ್ ದ ಸೇಮ್ ಫ್ಲವರ್. ಪೋಲನ್ ರಿಲೀಸ್ ಮತ್ತು ಸ್ಟಿಗ್ಮಾ ರಿಸೆಪ್ಟಿವಿಟಿ ಇಸ್ ನಾಟ್ ಸಿಂಕ್ರೊನೈಸ್ಡ್. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಏನು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದರೆ ಸೇಮ್ ವಾಟ್ ವಿ ಕಾಲ್ pollen grain, same pollen grain of the same flower is not compatible with the female stigma of the female female part of the flower. Alva, I repeat, self incompatibility andre pollen grain of the same flower is not compatible, or it won't be able to fertilize the female the egg in the stigma. ಅದೊಂದು ಹೇಳಬೇಕು, ಆ ಸೆಂಟೆನ್ಸ್ ಹೇಳಬೇಕು. ಪ್ರೊಡಕ್ಷನ್ ಆಫ್ ಯುನಿಸೆಕ್ಷುವಲ್ ಫ್ಲವರ್, ದ ಲಾಸ್ಟ್ ಔಟ್ಬ್ರೀಡಿಂಗ್ ಡಿವೈಸ್ ಏನಂದರೆ ದ ಫ್ಲವರ್ ವಿಲ್ ಚೂಸ್ ಟು ಬಿ ಯುನಿಸೆಕ್ಷುವಲ್. ಇದಕ್ಕೆ ಡಿಕ್ಲಿನಿ ಅಂತ ಹೇಳುವಂಥದ್ದು. ಸೊ ಈ 3 ಸೆಂಟೆನ್ಸ್ ಅಂದರೆ ಎಕ್ಸ್ಪ್ಲನೇಷನ್ ಥರ ಬರಿಬೇಕಾಗುತ್ತೆ ಟು ಗೆಟ್ 3 ಮಾರ್ಕ್ಸ್. ಓಕೆ, ಎಕ್ಸ್ಪ್ಲೇನ್ ಥರ ಈ ಥರ. ನಾನು ಆ್ಯಕ್ಚುಲಿ 4 ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್, ಆನ್ಸರ್ ದ ಫಾಲೋವಿಂಗ್, ಕಂಪೇರ್ ಜಿಟನೋಗ್ಯಾಮಿ ವಿತ್ ದ ಕ್ಸಿನೋಗ್ಯಾಮಿ. ಇದಕ್ಕೆ 2 ಮಾರ್ಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಇನ್ನೊಂದು ವಾಟರ್ ಚಾಸ್ಮೋಗ್ಯಾಮಸ್ ಫ್ಲವರ್. ಸೊ ಫಸ್ಟಿಗೆ ನಾವು ಜಿಟನೋಗ್ಯಾಮಿ ಮತ್ತು ಕ್ಸಿನೋಗ್ಯಾಮಿ ಡಿಫರೆನ್ಸಸನ್ನು ಹೇಳೋಣ. ಜಿಟನೋಗ್ಯಾಮಿ ಅಂದರೆ ಏನು? ಇಟ್ ರೆಫರ್ಸ್ ಟು ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಪ್ಲಾಂಟ್ ಬಟ್ ಡಿಫರೆಂಟ್ ಫ್ಲವರ್. ಅದು ಬರೀಲಿಲ್ಲ. ಓಕೆ, ನಾನು ಬರಿತೀನಿ ಈಗ. ಜಿಟನೋಗ್ಯಾಮಿ refers to transfer of pollen grains to the stigma of the same plant. ಹಾಂ, ಸ್ಟಿಗ್ಮಾ ಆಫ್ ದ ಸೇಮ್ ಪ್ಲಾಂಟ್ ಅಂದರೆ ಏನು ಅರ್ಥ ಆಯಿತು? ಫ್ಲವರ್ ಒಂದೇ ಪ್ಲ್ಯಾಂಟಲ್ಲಿ ಇದೆ, ಸ್ಟಿಗ್ಮಾ ಮತ್ತು ಪೋಲನ್ ಗ್ರೈನ್ ಒಂದೇ ಪ್ಲ್ಯಾಂಟಲ್ಲಿರುವಂಥದ್ದು. ಓಕೆ, ಆದರೆ ದೇ ಬಿಲಾಂಗ್ ಟು ಡಿಫ್ರೆಂಟ್ ಫ್ಲವರ್. ದೇ ರಿಕ್ವೈರ್ ಬೈಸೆಕ್ಷುವಲ್ ಪ್ಲ್ಯಾಂಟ್. ಹಾಂ, ಇದೊಂದು ಆ್ಯಡ್ ಮಾಡಬೇಕು. ಸೊ ಇನ್ ಜಿಟನೋಗ್ಯಾಮಿ they require bisexual plant. Bisexual plant andre ಏನರ್ಥ? They will have bisexual flower. ಕರೆಕ್ಟಾ? Xenogamy refers to transfer of pollen grains to the stigma of the different plant. Pollen grain ಒಂದು ಪ್ಲಾಂಟ್ ಇದು, ಸ್ಟಿಗ್ಮಾ ಇನ್ನೊಂದು ಪ್ಲಾಂಟ್ ಇದು. ಇಲ್ಲೇನು pollen grain ಮತ್ತು ಸ್ಟಿಗ್ಮಾ ಸೇಮ್ ಪ್ಲಾಂಟ್, ಆದರೆ ಡಿಫ್ರೆಂಟ್ ಫ್ಲವರ್. ಓಕೆ, bisexual plant, ಬೈಸೆಕ್ಷುವಲ್ ಆಗ್ಬೋದು, ಯುನಿಸೆಕ್ಷುವಲ್ ಆಗ್ಬೋದು. ಅದು ಸೊ ಬರೆಯಲ್ಲ ಇದು. ಓಕೆ, ಐ ರಿಪೀಟ್, ಜಿಟನೋಗ್ಯಾಮಿಯಲ್ಲಿ ಏನು ಎಲ್ರಿಗೂ ಗೊತ್ತು, ಟ್ರಾನ್ಸ್ಫರ್ ಆಫ್ ದ ಪೋಲನ್ ಗ್ರೇನ್ಸ್ ಫ್ರಮ್ ಒನ್ ಫ್ಲವರ್ ಟು ಎನಾದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್ ಅಲ್ವಾ?
ಸೊ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ. ಕ್ಸಿನೋಗ್ಯಾಮಿ ಅಂದರೆ ಏನು? ಕ್ಸಿನೋಗ್ಯಾಮಿ ಅಂದರೆ ಇಲ್ಲಿ ಡ್ರಾವೇ ಮಾಡೋಣ. ಇದು ಜಿಟನೋಗ್ಯಾಮಿ. ಓಕೆ, ಇದು ಸೇಮ್ ಪ್ಲ್ಯಾಂಟ್, ಇದು ಸ್ಟಿಗ್ಮಾ, ಇದು ಆಂಥರ್, ಪೋಲನ್ ಗ್ರೀನ್ಸ್ನ ರಿಲೀಸ್ ಮಾಡುವಂಥದ್ದು. ಸೊ ಈ ಪೋಲನ್ ಗ್ರೀನ್ ಈ ಸ್ಟಿಗ್ಮಾವನ್ನು ಫರ್ಟಿಲೈಸ್ ಮಾಡಿದ್ರೆ ದ್ಯಾಟ್ ಈಸ್ ಜಿಟನೋಗ್ಯಾಮಿ. ಪ್ಲ್ಯಾಂಟ್ ಇಸ್ ಸೇಮ್, ಫ್ಲವರ್ಸ್ ಆರ್ ಡಿಫ್ರೆಂಟ್. ಓಕೆ, ಸೊ ಅದಕ್ಕೆ ಹೇಳುವಂಥದ್ದು ದೇ ವಾಂಟ್ ಬೈಸೆಕ್ಷುವಲ್ ಪ್ಲ್ಯಾಂಟ್, ಅಂದರೆ ಒಂದೇ ಪ್ಲ್ಯಾಂಟಲ್ಲಿ ಮೇಲ್ ಮತ್ತು ಫಿಮೇಲ್ ಪ್ರೊಡಕ್ಟಿವ್ ಆರ್ಗನ್ ಇರುವಂಥದ್ದು. ಕ್ಸಿನೋಗ್ಯಾಮಿ ಅಂದರೆ ಏನು ಅರ್ಥ? ಈ ಆಂಥರ್ ಒಂದು ಪ್ಲ್ಯಾಂಟಲ್ಲಿ, ಬಿಕಾಸ್ ಪೋಲನ್ ಗ್ರೀನ್ಸ್ ಆರ್ ರಿಲೀಸ್ ಫ್ರಮ್ ಒನ್ ಪ್ಲ್ಯಾಂಟ್ ಟು ದ ಫ್ಲವರ್ ಆಫ್ ಆರ್ ಟು ದ ಸ್ಟಿಗ್ಮಾ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್. ಓಕೆ, ಸೊ ಇದು ಕ್ಸಿನೋಗ್ಯಾಮಿ. ಡೆಫಿನಿಷನ್ ಕೊಟ್ಟಾಯಿತು. ಕ್ಸಿನೋಗ್ಯಾಮಿ ರಿಕ್ವೈರ್ಸ್ ಯೂನಿಸೆಕ್ಷುವಲ್ ಪ್ಲ್ಯಾಂಟ್ ಬಿಕಾಸ್ ಮೇಲ್ ಆ್ಯಂಡ್ ಫಿಮೇಲ್ reproductive organ is present in a different plant. Correcta? Last, water chasmogamous flower. Chasmogamous are nothing but open flowers. They are the open flowers having exposed anther and stigma, and they facilitate cross pollination, and they are dependent on pollinating agent. Yake dependent on pollinating agent? Because they have open flowers. So autogamy, self pollination ಆಗುತ್ತೆ, ಆಗೋದೇ ಇಲ್ಲ ಅಂತಲ್ಲ, ಆದರೆ they facilitate, they are okay with the cross pollination and they require pollinating agent. Next question. Okay, 3 marker alva, correct. Draw a neat label diagram of monocot embryo. So monocot embryo NCERT ಅಲ್ಲಿ ಕೊಟ್ಟಿದ್ದಾರೆ. ಸೊ ಸೇಮ್ ಡಯಾಗ್ರಾಮ್ ಮಾಡಿ ಸೇಮ್ ಲೇಬಲಿಂಗ್ ಹಾಕಿ ಖಂಡಿತವಾಗಿಯೂ 3 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇನ್ನೊಂದು ಡಯಾಗ್ರಾಮ್ ಇದೆ, ಅದು ಮೊನೊಕಾಟ್ ಸೀಡಿನ ಡಯಾಗ್ರಾಮ್ ಆಗಿದೆ. ಎಂಡೋಸ್ಪಮನ್ನು ತೋರಿಸ್ತಾ ಇದ್ದಾರೆ ಅದರಲ್ಲಿ. ಇದು ಏನು ಡಯಾಗ್ರಾಮ್? ದಿಸ್ ಇಸ್ ಆಫ್ ಮೊನೊಕಾಟ್ ಎಂಬ್ರಿಯೋ. ನೀವು ಮಾಡಬೇಕಾದ್ದು ಎಂಬ್ರಿಯೋದು. ಓಕೆ, ಸೊ ಕಾಲಿಯೋಪ್ಟೈಲ್, ಶೂಟ್ ಎಪೆಕ್ಸ್, ಕಾಲಿಯೋರೈಸಾ ಮತ್ತು ರೂಟ್ ಕ್ಯಾಪ್ ರ್ಯಾಡಿಕಲ್ ಇದೆಲ್ಲ ಬರಿಬೇಕು. ಸೊ ಸೇಮ್ ಡಿಟ್ಟೋ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಕ್ವೆಶ್ಚನ್. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಇನ್ಸೆಕ್ಟ್ ಪಾಲಿನೇಟೆಡ್ನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಡೆಫಿನೆಟ್ಲಿ 3 ಚೆನ್ನಾಗಿರೋ ಪಾಯಿಂಟನ್ನು ಹಾಕಬೇಕು. ಬೇರೆ ಪಾಯಿಂಟೆಲ್ಲ ಏನೆಲ್ಲ ಇದೆ ಅದನ್ನು ಇಲ್ಲೇ ಸ್ಟಫ್ ಮಾಡಿ ಹಾಕಿ. ಓಕೆ, ಅಂದರೆ ನಿಮಗೇನೆಲ್ಲ ಗೊತ್ತಿದೆ ಅಬೌಟ್ ಇನ್ಸೆಕ್ಟ್ ಪಾಲಿನೇಟಿಂಗ್ ಪ್ಲ್ಯಾಂಟ್ ಫ್ಲವರ್ ಅದ್ರ ಬಗ್ಗೆ ಫುಲ್ ಬರೀರಿ, ಆದರೆ ಇನ್ ದ ಫಾರ್ಮ್ ಆಫ್ 3 ಸೆಂಟೆನ್ಸ್. ಓಕೆ, ಡೋಂಟ್ ಗೋ ಟು ರೈಟ್ ಲಾಡ್ ಆಫ್ ಸೆಂಟೆನ್ಸ್. Okay, fine. So insect pollinated flowers are going to be large and have a bright colored petals. They have often sweetly scented or they have a specific odor, usually contain nectar to attract insect, and they have a sticky pollen grains, okay, which will be sticking to the legs of the insects. So ಎಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಎಗೈನ್ ಡಯಾಗ್ರಾಮ್ 3 ಮಾರ್ಕ್ಸಿಗೆ ಯಂಗ್ ಆಂಥರ್ ಡ್ರಾ ಮಾಡಬೇಕು. ಹಾಂ, ಇದು ಇಂಪಾರ್ಟೆಂಟು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೊನೊಕಾಟ್ ಎಂಬ್ರಿಯೋ ತುಂಬ ಸಲ ಬಂದಿದೆ. ಓಕೆ, ಸೊ ಯಂಗ್ ಆಂಥರ್ ಅಂತ ಹೇಳಿದ ಕೂಡಲೇ ಬರೀ ಒಂದು ಡಯಾಗ್ರಾಮ್ ಮಾಡೋದಲ್ಲ, ಇದು ಮಾಡಬೇಕಾಗುತ್ತೆ. NCERT ಇದೆ, ಫುಲ್ ಡಯಾಗ್ರಾಮ್ ಮಾಡಬೇಕಾಗುತ್ತೆ. ಆ್ಯಂಥರನ್ನು ಡ್ರಾ ಮಾಡ್ತೀರಾ ಈ ಥರ ಲೇಯರ್ಸನ್ನು, ಮತ್ತು ಎನ್ಲಾರ್ಜ್ಡಲ್ಲಿ ಈ ಥರ ಬರ್ತೀರಾ. ಆ್ಯಕ್ಚುಲಿ ಇದಂತೂ ಮಾಡಲೇಬೇಕು. ಲೇಬಲಿಂಗ್ ಮತ್ತೆ ಮಾಡಿದ್ರು ಇಲ್ಲಿ ಮಾಡಿದ್ರು ಪರವಾಗಿಲ್ಲ, ಆದರೆ ಈ ಡಯಾಗ್ರಾಮ್ ಮಾಡಲೇಬೇಕು. ಲೇಬಲಿಂಗ್ಸ್ ಮತ್ತು ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ಟಪೆಟಮ್, ಒಳಗಡೆ ಮೈಕ್ರೋಸ್ಪೋರ್, ಮದರ್ಸ್ ಎಲ್ಲನ ತೋರಿಸುವಂಥದ್ದು. ಪೋಲನ್ ಗ್ರೈನ್ ಅಂತ ಬರಿಬೇಡಿ. ಇಲ್ಲಿ ಪೋಲನ್ ಗ್ರೈನ್ ನಮಗೆ ಕಾಣುವಂಥದ್ದು ಎಲ್ಲಿ? ಇನ್ ಮೆಚೂರ್ಡ್ ಆಂಥರ್. ಅದರ ಮುಂಚೆ ನಮಗೇನು ಕಾಣಕ್ಕೆ ಸಿಗುವಂಥದ್ದು? ಮೈಕ್ರೋಸ್ಪೋರ್ ಮದರ್ ಸೆಲ್. ಅದು ನಂತರ ಮಿಯೋಸಿಸ್ ಆಗಿ ಮೈಕ್ರೋಸ್ಪೋರ್ ಆಗಿ ಕೊನೆಗೆ ಪೋಲನ್ ಗ್ರೀನ್ ಆಗುವಂಥದ್ದು. ಫೈನ್, ಎಲ್ಲ ರೀಸೆಂಟ್ ಕ್ವೆಶನ್ಸೇ ನೋಡಿ. ತುಂಬಾ ಕ್ವೆಶನ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ನೆಕ್ಸ್ಟ್ 5 into 4
ಅಂದರೆ 1 ಕ್ವೆಶನ್ ವಿಲ್ ಕ್ಯಾರಿ 5 ಮಾರ್ಕ್. ಯು ಹ್ಯಾವ್ ಟು ಆನ್ಸರ್ ಓನ್ಲಿ 4 ಅಂತ. ಓಕೆ, ಭಯ ಪಡ್ಕೊಳ್ಬೇಡಿ. 5 ಮಾರ್ಕರ್ ಕ್ವೆಶನ್ ಆದ ಕಾರಣ ಸ್ವಲ್ಪ ಜಾಸ್ತಿ ಬರಿಬೇಕಾಗುತ್ತೆ. ಡಯಾಗ್ರಾಮ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಡಿಫೈನ್ ಮೆಗಾಸ್ಪೋರೋಜೆನೆಸಿಸ್ ವಿಚ್ ವಿಲ್ ಕ್ಯಾರಿ 1 ಮಾರ್ಕ್. ಫಾರ್ ದ ಡೆಫಿನೇಷನ್ ಅಂತೂ ಬರೀಲೇಬೇಕಾಗುತ್ತೆ. ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಏನು ಅಂತ. ಏನು ಮೆಗಾಸ್ಪೋರೋಜೆನೆಸಿಸ್ ಅಂದರೆ? ಮೆಗಾಸ್ಪೋರೋಜೆನೆಸಿಸ್ ಅಂದರೆ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ ಫ್ರಮ್ ದ ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಸೊ ಇದು ಡೆಫಿನೇಷನ್ ಆಗಿರುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಆನ್ ಆಂಜಿಯೋಸ್ಪರ್ಮ್ ಫ್ಲವರ್. ಸೊ ಇದನ್ನು ಡಿಸ್ಕ್ರೈಬ್ ಮಾಡಬೇಕು. ಓಕೆ, ಎಂಬ್ರಿಯೋ ಸ್ಯಾಕನ್ನು ಡಿಸ್ಕ್ರೈಬ್ ಮಾಡಬೇಕು, ಒಬ್ಯೂಲನ್ನು ಅಲ್ಲ. ಸೊ ಇಷ್ಟನ್ನು ಮಾತ್ರ ಡಿಸ್ಕ್ರೈಬ್ ಮಾಡಿದ್ರೆ ಸಾಕು. ಸೊ ಎಂಬ್ರಿಯೋ ಸ್ಯಾಕ್ ಮೆಚೂರ್ ಅಂತ ಕೊಟ್ಟಿದ್ದಾರೆ ಅಂದರೆ ಏನು ಹೇಳಬೇಕು ನೀವು? ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು? 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟೇಜನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಟಿಪಿಕಲ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ವಿಲ್ ಬಿ ಹ್ಯಾವಿಂಗ್ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್. ಸೊ ವಿ ವಿಲ್ ಸ್ಟಾರ್ಟ್ ಫ್ರಮ್ ಮೈಕ್ರೋಪೈಲಾರ್ ಎಂಡ್. ಮೈಕ್ರೋಪೈಲಾರ್ ಎಂಡಲ್ಲಿ ಏನಿದೆ? ಆನ್ ಎಗ್ ಅಪಾರ್ಟಸ್ which will be having 1 egg, which will be having 2 synergids and filiform. Alva, synergids contain filiform apparatus which will be guiding the pollen tube to transfer the egg, to transfer the male gamete. Alva, nantra chalazal end. Chalazal end alli 3 antipodal iruvantaddu which gets degenerated later. ಫರ್ಟಿಲೈಸೇಷನ್ ನಂತರ ಡಿಜನರೇಟ್ ಆಗುತ್ತೆ. ಅದೆಲ್ಲ ಬೇಡ, ಈಗ ಬರೀ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಬಗ್ಗೆ ಕೇಳಿರುವಂಥದ್ದು. ನೆಕ್ಸ್ಟ್, ಸೆಂಟ್ರಲ್ ಸೆಲ್ ವಿಚ್ ವಿಲ್ ಹ್ಯಾವ್ 2 ಪೋಲಾರ್ ನ್ಯೂಕ್ಲಿಯೈ ಪ್ರೆಸೆಂಟ್ ಎಟ್ ದ ಸೆಂಟರ್ ವಿಚ್ ಗೆಟ್ ಫ್ಯೂಸ್ಡ್ ಜಸ್ಟ್ ಪ್ರಯಾರ್ ಟು ಫರ್ಟಿಲೈಸೇಷನ್ ಟು ಫಾರ್ಮ್ ಡಿಪ್ಲಾಯ್ಡ್ ಸೆಕೆಂಡ್ರಿ ನ್ಯೂಕ್ಲಿಯಸ್. 2 ಪೋಲಾರ್ ನ್ಯೂಕ್ಲಿಯೈ ಕಡೆಗೆ n+n 2n ಆಗುವಂಥದ್ದು. ಸೊ ದೇ ಕ್ಯಾನ್ ಗೆಟ್ ಫ್ಯೂಸ್ಡ್ ವಿತ್ ದ male gamete to form endosperm, hence 8 nuclei and within the 7 cells. ಈ ಥರ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಈ ಸೆಂಟೆನ್ಸಸ್ ಇಂಪಾರ್ಟೆಂಟ್ ಆಗಿರುತ್ತೆ. 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಇದು ಹೇಳಲೇಬೇಕು. ಓಕೆ, ನಂತರ ಡ್ರಾ ಮಾಡಿದ್ರೆ ಫುಲ್ 5 ಮಾರ್ಕ್ಸ್. ಓಕೆ, ಸೊ 1 ಮಾರ್ಕ್ ಇದಕ್ಕೆ ಮತ್ತು 1 ಮಾರ್ಕ್ ಇದಕ್ಕೆ ಅಂತ ತಿಳ್ಕೊಂಡ್ರೆ ಲೈಕ್ ಸೈನರ್ಜಿಡ್ಸ್ ಬಗ್ಗೆ ಅಂದರೆ ಮೈಕ್ರೋಪೈಲಾರ್ ಎಂಡ್ ಬಗ್ಗೆ, ಚಲಾಜಲ್ ಎಂಡ್ ಬಗ್ಗೆ, ಸೆಂಟ್ರಲ್ ಸೆಲ್ ಬಗ್ಗೆ ಮತ್ತು ಡಯಾಗ್ರಾಮ್ ಮಾಡಿದ್ರೆ ಫುಲ್ 5 ಮಾರ್ಕ್ಸ್ ಕೊಡ್ತಾರೆ. ಡಯಾಗ್ರಾಮ್ ಮಾಡದಿದ್ರೆ ಏನಾಗುತ್ತೆ ಮ್ಯಾಮ್? ಅರ್ಧ ಮಾರ್ಕ್ ಅಥವಾ 1 ಮಾರ್ಕ್ ತೆಗೆಯೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಯಾರಿಗೆ ಗೊತ್ತು, ಬೇರೆಯವರು ಡ್ರಾ ಮಾಡಿದ್ರೆ ಕಂಪೇರ್ ಮಾಡೋದು ಸುಲಭ ಆಗುತ್ತೋ, ಅವಳು ಫುಲ್ ಅಷ್ಟು ಚೆನ್ನಾಗಿ ಬರೆದಿದ್ದಾಳೆ, ಡ್ರಾ ಮಾಡಿದ್ದಾಳೆ, ಓ ಇವಳು ಮಾಡಲಿಲ್ಲ, ಅರ್ಧ ಮಾರ್ಕ್ ತೆಗಿಯೋಣವಾ ಅಂತ ಆ ಥರ ಅನಿಸುತ್ತೆ ಅಲ್ವಾ. ನೆಕ್ಸ್ಟ್ 5 marks once again. Model question paper 2022. Explain the following: pollination in Vallisneria ಮತ್ತು ವಾಲ್ ಆಫ್ ದ ಪೋಲನ್ ಗ್ರೇನ್ ಬಗ್ಗೆ ಹೇಳಬೇಕು. ಸೊ ವ್ಯಾಲಿಸ್ನೇರಿಯಾದ ಬಗ್ಗೆ ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, 3 ಮಾರ್ಕಿಗೆ ಬಂದಿತ್ತು, ಅದರನ್ನೇ ಬರೆದಿದ್ದೀನಿ ಇಲ್ಲಿ. ಓಕೆ, ಸೇಮ್ ಥಿಂಗ್, ದಟ್ ವಿಲ್ ಕ್ಯಾರಿ 3 ಮಾರ್ಕ್ಸ್. ಓಕೆ, ವಾಲ್ ಆಫ್ ಪೋಲನ್ ಗ್ರೇನ್ಸ್ ಅಂದರೆ ಯಾವುದ್ರ ಬಗ್ಗೆ ಹೇಳಬೇಕು? ಎಕ್ಸೈನ್ ಇಂಟೈನ್ ಬಗ್ಗೆ ಹೇಳಬೇಕು. ಓಕೆ, ಅದರಲ್ಲಿ 2 ಇರೋವಂಥದ್ದು, ಎಕ್ಸೈನ್ ಇಂಟೈನ್. ಸೊ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಇಂಟೈನ್ ಇನ್ನರ್ ವಾಲ್ ಏನಿದೆ ಅದರಲ್ಲಿ? ಪೆಕ್ಟಿನ್ ಇರುವಂಥದ್ದು, ಪೆಕ್ಟಿನ್ ಮತ್ತು ಸೆಲ್ಯೂಲೋಸ್ ಇರುವಂಥದ್ದು. ಥಿನ್ ಕಂಟಿನ್ಯೂಸ್ ಲೇಯರ್. ಎಕ್ಸೈನ್ ಇಸ್ ಡಿಸ್ಕಂಟಿನ್ಯೂಸ್ ಲೇಯರ್ ವಿಚ್ ವಿಲ್ ಹ್ಯಾವ್ ಸ್ಪೋರೋಪೊಲನಿನ್ ರೆಸಿಸ್ಟೆಂಟ್ ಟು ಲಾಟ್ ಆಫ್ ಥಿಂಗ್ಸ್. ಸೊ ದಿಸ್ ಇಸ್ ಔಟರ್ ವಾಲ್. ಇಷ್ಟು ಬರೆದ್ರೆ ಎಕ್ಸೈನ್ ಆಲ್ಸೋ ವಿಲ್ ಹ್ಯಾವ್ ಜರ್ಮ್ ಪೋರ್. ಇಷ್ಟು ಬರೆದ್ರೆ 2 marks. So completely 5 marks. Next question. Once again, mature embryo sac ಬಗ್ಗೆ ಕೇಳ್ತಾ ಇದ್ದಾರೆ with a neat label diagram. So ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ ಅಲ್ವಾ, ಸ್ಕಿಪ್ ಮಾಡೋಣ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಅನಾಟ್ರೋಪಸ್ ಓಬ್ಯೂಲ್. ಅರೇ ಮ್ಯಾಮ್ ಇದೇನು ಮ್ಯಾಮ್ ಅನಾಟ್ರೋಪಸ್ ಅಂತ ಭಯ ಪಡ್ಕೊಳ್ಬೇಡಿ. ನೀವೇನು ಕಲಿತಾ ಇದ್ದೀರಾ ಓಬ್ಯೂಲ್ ಬಗ್ಗೆ ಈ ಚಾಪ್ಟ್ರಲ್ಲಿ, ಆ ಓಬ್ಯೂಲು ಎನಾಟ್ರೋಪಸ್ ಓಬ್ಯೂಲ್ ಆಗಿದೆ. ಬೇರೆ ಬೇರೆ ಥರದ ಓಬ್ಯೂಲ್ ಇದೆ, ನೀವು ಕಲ್ತಿರೋ ಓಬ್ಯೂಲ್ ಎನಾಟ್ರೋಪಸ್ ಆಗಿದೆ. ಸೊ ಇದೇ ಡ್ರಾಯಿಂಗನ್ನು ಮಾಡಬೇಕು. ಓಕೆ, ಫೈನ್. ಡ್ರಾಯಿಂಗಿಗೆ ಸ್ವಲ್ಪ ಮಾರ್ಕ್ಸ್ ಇರುತ್ತೆ, NCERT ಡಯಾಗ್ರಾಮ್ ಮಾಡಬೇಕು. ನಂತರ ಎಕ್ಸ್ಪ್ಲನೇಷನ್, ಈ ಫ್ಯೂನಿಕಲ್ ಬಗ್ಗೆ, ಹೈಲಮ್ ಬಗ್ಗೆ
ಮತ್ತು ಇಂಟೆಗ್ಯುಮೆಂಟ್ ಬಗ್ಗೆ, ಒಳಗಡೆ ನ್ಯೂಸೆಲಸ್ ಬಗ್ಗೆ ಎಲ್ಲ ಹೇಳಬೇಕಾಗುತ್ತೆ. ಓಕೆ, ಫ್ಯೂನಿಕಲ್ ಬಗ್ಗೆ, ಹೈಲಮ್ ಬಗ್ಗೆ, ನ್ಯೂಸೆಲಸ್ ಬಗ್ಗೆ, ಇಂಟೆಗ್ಯುಮೆಂಟ್ ಬಗ್ಗೆ, ಚಲಾಜಾದ ಬಗ್ಗೆ ಅಲ್ವಾ, ಮೈಕ್ರೋಪೈಲರ್ ಎಂಡ್ ಬಗ್ಗೆ. ಫ್ಯೂನಿಕಲ್, ಸ್ಮಾಲ್ ಸ್ಟ್ರಕ್ಚರ್ ದಟ್ ವಿಲ್ ಬಿ ಕನೆಕ್ಟಿಂಗ್ ದ ಓವ್ಯೂಲ್ ಟು ದ ಪ್ಲಾಸೆಂಟಾ. ಓಕೆ, ಪ್ಲಾಸೆಂಟಾಕ್ಕೆ ಅಟ್ಯಾಚ್ ಮಾಡೋದು ಯಾವುದು? ಫ್ಯೂನಿಕಲ್. ಹೈಲಮ್ ಏನು ಮಾಡುವಂಥದ್ದು? ಅಟ್ಯಾಚ್ಮೆಂಟ್ ಆಫ್ ದ ಎಂಬ್ರಿಯೋ ಸ್ಯಾಕ್ ವಿತ್ ದ ಫ್ಯೂನಿಕಲ್, ಓವ್ಯೂಲ್ ವಿತ್ ದ ಫ್ಯೂನಿಕಲ್. ನ್ಯೂಸೆಲ್ಲಸ್, ಆ್ಯಕ್ಚುಲಿ ಇಂಟೆಗ್ಯುಮೆಂಟ್ ಫಸ್ಟ್ ಕೊಡಬೇಕಿತ್ತು, ಪರವಾಗಿಲ್ಲ. ನ್ಯೂಸೆಲಸ್ ಏನು? ಇಟ್ ವಿಲ್ ಬಿ ಕವರಿಂಗ್ ದ ಎಂಬ್ರಿಯೋ ಸ್ಯಾಕ್ ಆ್ಯಂಡ್ ಇಟ್ ಈಸ್ ಅಬಾಂಡೆಂಟ್ ವಿತ್ ದ ಫುಡ್ ಮೆಟೀರಿಯಲ್ ಅಲ್ವಾ. ಇಂಟೆಗ್ಯುಮೆಂಟ್, it actually encloses the nucellus by one or many layers. ಇಂಟೆಗ್ಯುಮೆಂಟೇ ಮುಂದೆ ಸೀಡ್ ಕೋಟ್ ಆಗುವಂಥದ್ದು. ಚಲಾಜಾ, ಪ್ಲೇಸ್ ಆಫ್ ದ ಒರಿಜಿನ್ ಆಫ್ ದ ಇಂಟೆಗ್ಯುಮೆಂಟ್. ಇಂಟೆಗ್ಯುಮೆಂಟ್ ನ್ಯೂಸೆಲಸ್ ಎಲ್ಲ ಒರಿಜಿನ್ ಆಗೋದು ಇಲ್ಲಿ ಚಲಾಜಾದಲ್ಲಿ, ಚಲಾಜಲ್ ಎಂಡಲ್ಲಿ. ಇಟ್ ಈಸ್ ಆಪೋಸಿಟ್ ಟು ಮೈಕ್ರೋಪೈಲ್ ಎಂಡ್, ಪ್ರೆಸೆಂಟ್ ಎಟ್ ದ ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್. ಮೈಕ್ರೋಪೈಲ್ ಇಸ್ ಅ ಪೋರ್ that presents in the integument at the end. It is located to opposite to chalazal end. ಅಷ್ಟೇ. ಆ್ಯಕ್ಚುಲಿ ಈ ಚಾಪ್ಟ್ರಲ್ಲಿ ಹೇಗಂದರೆ ಡಯಾಗ್ರಾಮ್ ಗೊತ್ತಿದ್ರೆ ತುಂಬ ಸೇಫ್, ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಡಯಾಗ್ರಾಮ್ ನೋಡಿಕೊಂಡೆ, ಅದು ಮಾಡಿದ ಮೇಲೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈ ಥರ ಮಾಡಿದ್ರೆ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಆಂಜಿಯೋಸ್ಪರ್ಮ್. NCERT ಡಯಾಗ್ರಾಮ್ ಡ್ರಾ ಮಾಡಿದ್ರಾಯಿತು, ಚೆನ್ನಾಗಿ ಲೇಬಲ್ ಎಲ್ಲ ಮಾಡಿ ಅಲ್ವಾ. I guess this is the last question ಅಲ್ಲ? ಹೌದು. ಎಕ್ಸ್ಪ್ಲೇನ್ ಔಟ್ಬ್ರೀಡಿಂಗ್ ಡಿವೈಸಸ್, ಇಂಪಾರ್ಟೆಂಟ್ ಅಂತ ಅಂದೆ ನೋಡಿ, ಬಂದೇ ಬಿಡ್ತು ಪುನಃ. ದ್ಯಾಟ್ ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಫಸ್ಟ್ ಆಫ್ ಆಲ್, ಔಟ್ ಬ್ರೀಡಿಂಗ್ ಅಂದರೆ ಏನು? ಔಟ್ ಬ್ರೀಡಿಂಗ್ ಅಂದರೆ ಸೆಲ್ಫ್ ಪಾಲಿನೇಷನ್ನ ಆಪೋಸಿಟ್ ಆಗಿರುವಂಥದ್ದು. ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದ್ರೇನು? ಇಟ್ಸ್ ಅ ಟೆಕ್ನಿಕ್, ಇಟ್ಸ್ ಅ ಮೆಕ್ಯಾನಿಸಮ್ ದ್ಯಾಟ್ ವಿಲ್ ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ and that will cause inbreeding, that will prevent inbreeding depression. ಅಂದರೆ ಸೆಲ್ಫ್ ಪಾಲಿನೇಷನನ್ನು ಯಾಕೆ ನಾವು ಸ್ಟಾಪ್ ಮಾಡಬೇಕು ಮ್ಯಾಮ್? ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಸೆಲ್ಫ್ ಪಾಲಿನೇಷನಿಂದ ಡಿಸೀಸ್ ಬರುತ್ತೆ ಕೆಲವೊಮ್ಮೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವು ಕ್ಯಾರೆಕ್ಟರ್ ಅಲ್ಲೇ ಏನು ಸ್ಟಾಪ್ ಆಗಿಬಿಡುತ್ತೆ. ಸೊ ನೇಚರ್ ಯಾವುದನ್ನು ಸಪೋರ್ಟ್ ಮಾಡೋದು? ವೇರಿಯೇಷನನ್ನು, ಕ್ರಾಸ್ ಪಾಲಿನೇಷನನ್ನು, ಕರೆಕ್ಟಾ? ಸೊ ಅದನ್ನು ಫೆಸಿಲಿಟೇಟ್ ಮಾಡೋಕ್ಕೆ ನಮಗೆ ಇಲ್ಲಿ ಔಟ್ಬ್ರೀಡಿಂಗ್ ಡಿವೈಸಸ್ ಇರುವಂಥದ್ದು ಪ್ಲ್ಯಾಂಟ್ಸಲ್ಲಿ. ಓಕೆ, ಸೊ ಹೇಗೆ ಯಾವುದೆಲ್ಲ ಡಿವೈಸಸ್ ಅಂದರೆ ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಪ್ಲೇಸ್ಡ್ ಎಟ್ ಎ ಡಿಫ್ರೆಂಟ್ ಪೊಸಿಷನ್. ಒಂದು ಪಾಯಿಂಟ್. ಫಸ್ಟಿಗೆ ಎಕ್ಸ್ಪ್ಲೇನ್ ಔಟ್ಬ್ರೀಡಿಂಗ್ ಡಿವೈಸ್ ಅಂತ ಹೇಳಿದ ಕೂಡಲೇ ನೀವು ಔಟ್ಬ್ರೀಡಿಂಗ್ ಡಿವೈಸಸ್ ಅಂದರೆ ಏನು ಅಂತ ಹೇಳಬೇಕು. ಓಕೆ, ನಂತರ ಒಂದೊಂದು ಟೆಕ್ನಿಕನ್ನು ಹೇಳಬೇಕು. ಸೊ ಇದಕ್ಕೆ 1 ಮಾರ್ಕ್ ಕೊಡ್ತಾರೆ. ನಂತರ ಬೇರೆ ಬೇರೆ ಸ್ಟೆಪ್ಸ್ 4 ಬರೆದಿರ್ತೀರಲ್ವ, 4ಕ್ಕೆ ಒಂದೊಂದು ಮಾರ್ಕ್. ಸೊ ಬರೆಯುವಾಗ ಸರಿಯಾಗಿ ಬರೀರಿ, ಬಿಕಾಸ್ ಇದರಲ್ಲಿ ಜಾಸ್ತಿ ಹೇಳೋಕ್ಕೆ ಏನಿಲ್ಲ. ನಿಮಗೆ 5 ಮಾರ್ಕರಲ್ಲಿ ಕೊಡ್ತಾರೆ ನೋಡಿ, ಕೊಟ್ಟಿದ್ದಾರೆ. ಆದರೆ ಜಾಸ್ತಿ ವಿಚಾರ ಮಾತಾಡೋಕ್ಕಿಲ್ಲ ಅಂತ ಆದಮೇಲೆ ಏನು ಸೆಂಟೆನ್ಸಸ್ ಬರ್ತೀರಾ ಕ್ಲಿಯರ್ ಆಗಿ ಸರಿಯಾಗಿ ಬರೀರಿ. ಆಂಥರ್ ಆ್ಯಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಎಟ್ ಡಿಫ್ರೆಂಟ್ ಪೊಸಿಷನ್. ಫಸ್ಟ್ ಇನ್ ಬ್ರೀಡಿಂಗ್ ಟೆಕ್ನಿಕ್, outbreeding device technique or mechanism. Second, the male and female reproductive organs in the flower do not get matured at the same time. Protandry, protogyne ಅಂತ ಹೇಳ್ಬೋದು ಇದಕ್ಕೆ, ಈ ಥರದ ಮೆಕ್ಯಾನಿಸಮಿಗೆ. The male and the female flowers are present on the different plant. ಅಂದರೆ ಯುನಿಸೆಕ್ಷುವಾಲಿಟಿ ಅಥವಾ ಡಯೇಷಿಯಸ್ ಅನ್ನು ಕಾಣುವಂಥದ್ದು. ಆಲ್ಸೋ ಕಾಲ್ಡ್ ಎಸ್ ಡಿಕ್ಲಿನಿ. ಓಕೆ, ಡಿಕ್ಲಿನಿ ಅಂತ ಸಹ ಹೇಳ್ತಾರೆ ಇದಕ್ಕೆ. NCERTಯಲ್ಲಿ ಇಲ್ಲ, ನಾನು ಬರೆಯಲ್ಲ ಹಾಗಾದರೆ. NCERTಯಲ್ಲಿ ಇಲ್ಲ ಅಂತಾದಮೇಲೆ ನೆಕ್ಸ್ಟ್, ದ ಸ್ಟಿಗ್ಮಾ ಆಫ್ ದ ಫಿಮೇಲ್ ಫ್ಲವರ್ ಡಸ್ ನಾಟ್ ರೆಕಗ್ನೈಸ್ ದ ಪೋಲನ್ ಫ್ರಮ್ ದ ಆಂಥರ್ ಆಫ್ ದ ಫ್ಲವರ್ ಆನ್ ದ ಸೇಮ್ ಪ್ಲ್ಯಾಂಟ್. ಅಂದರೆ ಸೇಮ್ ಪೋಲನ್ ಗ್ರೇನನ್ನು ಸೇಮ್ ಸ್ಟಿಗ್ಮಾ ಆಕ್ಸೆಪ್ಟ್ ಮಾಡಲ್ಲ. ದಿಸ್ ಇಸ್ ಕಾಲ್ಡ್ ಎ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. 3 ಮಾರ್ಕರಲ್ಲಿ ಬಂದಾಗ ಸ್ವಲ್ಪ ಶಾರ್ಟರ್ ಸೆಂಟೆನ್ಸನ್ನು ಬರೆದಿದ್ವಿ ಕ್ರಿಸ್ಪ್ ಆಗಿ. ಇಲ್ಲಿ ಸ್ವಲ್ಪ ಎಲಾಬೊರೇಟ್ ಆಗಿ ಬರಿಬೇಕು. ಸೊ ಈ ಥರ ಬರೆದ್ರೆ 4+1 5 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಸೆಕೆಂಡ್ PUC ಕ್ವೆಶನ್ಸ್ ಬರಬಹುದು ಅಂತ ಡಿಸ್ಕಸ್ ಮಾಡೋಣ. ಅಂಟಿಲ್ ದೆನ್, ಬಾಯ್ ಬಾಯ್.